ಇವರಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕಾ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಶಿಗ್ಗಾಂವ್ ತಹಶೀಲ್ದಾರರ ಮುಖಾಂತರ ವಿಷಯ ಏನಂದ್ರೆ, ದಾವಣಗೆರೆಯಲ್ಲಿ ದಲಿತ ಯುವಕರನ್ನು ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಿದ ಜಾತಿವಾದಿ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಹೋರಾಟದ ಮುಖಾಂತರ ಮನವಿ. ಮಾನ್ಯರೇ, ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ಸಮಿತಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ದೇವಸ್ಥಾನಗಳು ಯಾರೊಬ್ಬರ ಜಾತಿಯ ಖಾಸಗಿ ಆಸ್ತಿಯಲ್ಲ. ಜಾತಿ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆಯನ್ನು ಬೇರು ಸಮೇತ ನಿರ್ಮೂಲನೆ ಮಾಡಬೇಕು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೆಳಲಗೇರಿ ಗ್ರಾಮದಲ್ಲಿ ದೇವಸ್ಥಾನ ಪ್ರವೇಶಿಸಿದ್ದಾರೆ ಎಂಬ ಕಾರಣಕ್ಕೆ 5 ಜನ ದಲಿತ ಯುವಕರನ್ನು ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ ಅಮಾನವೀಯ ಘಟನೆ ಅತ್ಯಂತ ಖಂಡನೀಯವಾಗಿದೆ. ಈ ಘಟನೆ ಕೇವಲ ಕೆಲವು ವ್ಯಕ್ತಿಗಳ ನಡುವಿನ ಗಲಾಟೆಯಲ್ಲ, ಇದು ಶತಮಾನಗಳಿಂದ ಶೋಷಣೆ, ಜನರ ಮೇಲೆ ಎರಗಲಾಗಿರುವ ಜಾತಿ ವ್ಯವಸ್ಥೆಯ ಕ್ರೂರ ಮುಖವನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದೆ. ವರದಿ ಪ್ರಕಾರ ಅಜ್ಜಿ ಹಬ್ಬದ ಸಂದರ್ಭದಲ್ಲಿ ದಲಿತ ಸಮುದಾಯದವರು ಪೂಜೆ ಆಚರಣೆಯ ಭಾಗವಾಗಿ ಸಾಗುತ್ತಿದ್ದಾಗ ದೊಡ್ಡಯ್ಯ ಸ್ವಾಮಿ ಬಳಿ ಬರಬಾರದೆಂದು ಹೇಳಿ ಜಾತಿ ನಿಂದನೆ ಹಾಗೂ ಹಲ್ಲೆ ನಡೆಸಲಾಗಿದೆ. ಘಟನೆಯಲ್ಲಿ ಗಾಯಗೊಂಡ ಯುವಕರು ಆಸ್ಪತ್ರೆಗೆ ದಾಖಲಾಗಿದ್ದು 42 ಜನ ಜಾತಿವಾದಿಗಳು ಸವರ್ಣೀಯರ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ಅಧಿಕಾರಿಗಳ ಸಮ್ಮುಖದಲ್ಲಿ ನಂತರ ದಲಿತ ಸಮುದಾಯದವರಿಗೆ ದೇವಸ್ಥಾನದ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ಸಮಿತಿ ಇಂತಹ ಘೋರ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸುತ್ತದೆ. ಸಂವಿಧಾನ ಜಾರಿಯಾಗಿ 7 ದಶಕ ಕಳೆದರೂ ದಲಿತರು ದೇವಸ್ಥಾನ ಪ್ರವೇಶಿಸಿದ ಕಾರಣಕ್ಕೆ ಕಂಬಕ್ಕೆ ಕಟ್ಟಿ ಹೊಡೆಯುವಂತಹ ಘಟನೆಗಳು ನಡೆಯುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಕಾನೂನು ಪುಸ್ತಕಗಳಲ್ಲಿ ಅಸ್ಪೃಶ್ಯತೆ ನಿಷೇಧವಾಗಿದ್ದರೂ ಹಳ್ಳಿಗಳು ಸಾಮಾಜಿಕ ಬದುಕಿನಲ್ಲಿ ಪ್ರಾಬಲ್ಯ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಬಹಿಷ್ಕಾರ ಮುಂದುವರಿಯುತ್ತಿರುವುದು ಈ ಘಟನೆಗೆ ಮತ್ತೊಂದು ಸಾಕ್ಷಿಯಾಗಿದೆ. ದೇವಸ್ಥಾನ, ರಸ್ತೆ, ಹೋಟೆಲ್, ಅಂಗಡಿ, ನೀರಿನ ಮೂಲ, ಶಾಲೆ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳವು ಜಾತಿವಾದಿ ಪ್ರಬಲ ವರ್ಗಗಳ ಖಾಸಗಿ ಆಸ್ತಿಯಲ್ಲ. ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಘನತೆಯಿಂದ ಬದುಕುವ ಹಕ್ಕಿದೆ. ಸಂವಿಧಾನ ನೀಡಿರುವ ಈ ಹಕ್ಕುಗಳನ್ನು ಜಾತಿಯ ಹೆಸರಿನಲ್ಲಿ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜಿಲ್ಲಾಧಿಕಾರಿಗಳು ಇದರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿರುವುದು ಸ್ವಾಗತಾರ್ಹ. ಆದರೆ ಎಚ್ಚರಿಕೆ ಮಾತ್ರ ಸಾಲದು. ಜಾತಿ ದೌರ್ಜನ್ಯ ನಡೆಸಿದವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ತ್ವರಿತ, ನಿಷ್ಪಕ್ಷಪಾತ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ನಮ್ಮ ಪ್ರಮುಖ ಕಾನೂನುಬದ್ಧ ಹಕ್ಕೊತ್ತಾಯಗಳದವು. ದಲಿತ ಯುವಕರ ಮೇಲೆ ಹಲ್ಲೆ ನಡೆಸಿದ ಎಲ್ಲಾ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕಾಯ್ದೆ ಅನ್ವಯಿಸುವ ಎಲ್ಲಾ ಕಠಿಣ ಕಾನೂನುಗಳ ಅಡಿಯಲ್ಲಿ ಕ್ರಮ ಒದಗಿಸಬೇಕು. ಪ್ರಕರಣದ ತನಿಖೆಯನ್ನು ಯಾವುದೇ ಜಾತಿ ಅಥವಾ ರಾಜಕೀಯ ಒತ್ತಡಕ್ಕೆ ಒಳಪಡಿಸದೆ ನಿಷ್ಪಕ್ಷಪಾತವಾಗಿ ನಡೆಸಬೇಕು. ಹಲ್ಲೆಗೊಳಗಾದ ಯುವಕರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ, ಕಾನೂನು ರಕ್ಷಣೆ ಹಾಗೂ ಸರ್ಕಾರದಿಂದ ನಿಯಮಾನುಸಾರ ಪರಿಹಾರ ಒದಗಿಸಬೇಕು. ದಲಿತ ಕುಟುಂಬಗಳಿಗೆ ಗ್ರಾಮದಲ್ಲಿ ಭಯ ಮುಕ್ತವಾಗಿ ಬದುಕಲು ಸಂಪೂರ್ಣ ಭದ್ರತೆ ಒದಗಿಸಬೇಕು. ದೌರ್ಜನ್ಯಕ್ಕೆ ಒಳಗಾದವರ ಮೇಲೆ ಯಾವುದೇ ರೀತಿಯ ಪ್ರತಿಕಾರ, ಒತ್ತಡ ಅಥವಾ ಸಾಮಾಜಿಕ ಬಹಿಷ್ಕಾರ ನಡೆಯದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರಾಜ್ಯಾದ್ಯಂತ ದೇವಸ್ಥಾನಗಳು ಸೇರಿದಂತೆ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ಆಧಾರಿತ ಪ್ರವೇಶ ನಿರಾಕರಣೆ, ಅಸ್ಪೃಶ್ಯತೆ, ಪ್ರತ್ಯೇಕತೆ ಮತ್ತು ಸಾಮಾಜಿಕ ಬಹಿಷ್ಕಾರದ ವಿರುದ್ಧ ವಿಶೇಷ ನಿಗಾ ವ್ಯವಸ್ಥೆ ರೂಪಿಸಬೇಕು. ಜಾತಿ ದೌರ್ಜನ್ಯ ನಡೆಯುವ ಗ್ರಾಮಗಳಲ್ಲಿ ಕೇವಲ ಅಧಿಕಾರಿಗಳ ಭೇಟಿ ಮತ್ತು ತಾತ್ಕಾಲಿಕ ರಾಜಿ ಮಾಡಿಸುವುದಕ್ಕೆ ಸೀಮಿತವಾಗದೆ ಜಾತಿ ಪ್ರಾಬಲ್ಯದ ಸಾಮಾಜಿಕ ರಚನೆಯನ್ನು ಪ್ರಶ್ನಿಸುವ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು. ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಕ್ಕಾಗಿ ವಿಶೇಷ ನ್ಯಾಯಾಲಯಗಳ ವ್ಯವಸ್ಥೆಯನ್ನು ಬಲಪಡಿಸಿ ಪ್ರಕರಣಗಳ ವಿಚಾರಣೆಯನ್ನು ತ್ವರಿತಗೊಳಿಸಬೇಕು. ಈ ಮೇಲಿನ ವಿಷಯ ಕುರಿತು ಗಂಭೀರ ಎಂದು ಪರಿಗಣಿಸಬೇಕೆಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ಸಮಿತಿ ಹೋರಾಟದ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ. ಜೈ ಭೀಮ್. ವಂದನೆಗಳು. ಜೈ ಭೀಮ್ ಬಂಧುಗಳೇ, ನಾವಿವತ್ತು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ಹಾಗೂ ಸವಣೂರು ತಾಲೂಕಿನ ಎಲ್ಲ ದಲಿತ ಮುಖಂಡರು ಹಾಗೂ ಎಲ್ಲ ಜನಾಂಗದ ಅಂಬೇಡ್ಕರ್ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವಿವತ್ತು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಕಾರಣ ಏನಂದ್ರೆ, ದಾವಣಗೆರೆ ಜಿಲ್ಲೆಯೊಳಗ ಚನ್ನಗಿರಿ ತಾಲೂಕಿನಲ್ಲಿ ಬೆಳಲಗೇರಿ ಎಂಬ ಗ್ರಾಮದೊಳಗ
ಒಂದು ಅಜ್ಜಿ ಜಾತ್ರೆ ಎಂಬ ಒಂದು ಜಾತ್ರೆ ನಡೀತಾ ಇರ್ತದೆ. ಆ ಜಾತ್ರೆಯೊಳಗೆ ದಲಿತ ಜನಾಂಗದವರು ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರ. ಅವರು ದೇವಸ್ಥಾನಕ್ಕೆ ಒಳಗೆ ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸವರ್ಣೀಯರು ಅಲ್ಲಿ ಇರ್ತಕ್ಕಂಥ 5 ಜನ ದಲಿತ ಯುವಕರನ್ನ ಕಂಬಕ್ಕೆ ಕಟ್ಟಿ ಹಾಕಿ ಈ ಒಂದು ಅಮಾನವೀಯ ಕೃತ್ಯವನ್ನು ಎಸಗಿರುತ್ತಾರೆ. ನಾವು ಈ ಹೋರಾಟದ ಮುಖಾಂತರ ದಾವಣಗೆರೆ ಜಿಲ್ಲಾಡಳಿತ, ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಗಳು, ದಾವಣಗೆರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆನ ಏನಂದ್ರೆ, ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಂತ 42 ಜನ ಸವರ್ಣೀಯರನ್ನ ಆದಷ್ಟು ಬೇಗನೆ ಬಂಧಿಸಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಎಚ್ಚರಿಸ್ತಾ ಇದ್ದೇವೆ. ಇದೇ ರೀತಿ ರಾಜ್ಯದಲ್ಲಿ ಹಲವಾರು ಘಟನೆಗಳು ನಡೀತಾ ಇದ್ದಾವೆ. ಈ ಘಟನೆಗಳು ನಡೀಬಾರ್ದಂದ್ರೆ ಎಲ್ಲಾ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಹ ಇವರು ಕಾನೂನು ಅರಿವು ಕಾರ್ಯಕ್ರಮ ಮಾಡ್ತಿಲ್ಲ ರೀ. ಯಾರೋ ಒಬ್ರು ಪೊಲೀಸ್ ಅಧಿಕಾರಿಗಳು ಹೋಗ್ತಾರ, ಕಾನ್ಸ್ಟೇಬಲ್ ಹೋಗ್ತಾರ, ಆ ಗ್ರಾಮಕ್ಕೆ ಸಂಬಂಧಪಟ್ಟ PC ಹೋಗ್ತಾರ, 4 ಜನ ಕುಂದಿರ್ತಾರ, ಮಾತಾಡ್ತಾರ, ಬರ್ತಾರ. ಅದನ್ನ ಎಲ್ಲಿ ಮಾಡ್ತಾರ? SC ಕಾನೂನು ಒಳಗೆ ಮಾಡ್ತಾರ್ರಿ. ಅದನ್ನ ನಾವು ನಮ್ಮ ಕಡೆಯಿಂದ ಏನು ಒತ್ತಾಯ ಅಂದ್ರೆ, SC ಕಾನೂನು ಒಳಗೆ ಮಾಡೋದನ್ನ ಗ್ರಾಮದ ಚಾವಡಿ ಒಳಗೆ ಮಾಡ್ರಿ, ಎಲ್ಲಾ ಜನರನ್ನ ಸೇರಿಸ್ರಿ ಅಲ್ಲಿ ಅಂತ ಹೇಳಿ ಇವತ್ತು ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ವತಿಯಿಂದ ಇದನ್ನು ಸ್ವಲ್ಪ ಒತ್ತಾಗಿ ಹೇಳ್ತಾ ಇದ್ದೇವೆ. ಪೊಲೀಸ್ ಅಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆಯವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಪ್ರತಿ ಗ್ರಾಮದಲ್ಲೂ ಸಹ ಗ್ರಾಮ ಚಾವಡಿಯಲ್ಲಿ ಎಲ್ಲಾ ಜನರನ್ನು ಸೇರಿಸಿ ಅಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ನಾವು ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಬಾಂಧವರಿಗೂ, ಈ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ನೆರವೇರಿದಂತ ಎಲ್ಲ ಹಿರಿಯರಿಗೂ, ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.